ಕೇಸ್ ಮುಗಿಯೋವರೆಗೂ ಹೀಗೆ ಅದಕ್ಕೆ ಇದಕ್ಕೆ ಅಂತ ಖರ್ಚಾಗ್ತಾನೆ ಇರುತ್ತೆ. ರೆಡಿ ಆಗ್ಬಿಡಿ. ಆಮೇಲೆ ಸುಮ್ಮನೆ ಲಾಯರ್ ತಿಂದ್ರು ಅನ್ಬೇಡಿ. ಅಯ್ಯೋ ಮೇಡಮ್, ನಾನೇನಾದ್ರೂ ಹೇಳಿದ್ನಾ? ನೀವೇನು ಹೇಳಿಲ್ಲ, ಆದ್ರೆ ಕೋರ್ಟ್ ಹೊಸ್ತಲ್ವಾ ನಿಮ್ಗೆ. ಸಣ್ಣ ಪುಟ್ಟ ಖರ್ಚಾಗ್ತಾ ಇರತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಪರವಾಗಿಲ್ಲ, ನೀವು ಬಂದ್ರಲ್ಲ ಅಷ್ಟೇ ಖುಷಿ. ಆ ಬ್ಯಾಂಕ್ ಮ್ಯಾನೇಜರಿಗೆ ಬುದ್ಧಿ ಕಲಿಸ್ಬೇಕು ಅಷ್ಟೇ. ಮೇಡಮ್, ಕನ್ಸ್ಯೂಮರ್ ಕೋರ್ಟಿಗೆ ಹೋಗೋದ್ರಿಂದ ಉಪಯೋಗ ಆಗುತ್ತಾ? ಖಂಡಿತ ಆಗತ್ತೆ. ನಾನು ಬೇಗ ಕೇಸ್ ಫೈಲ್ ಮಾಡ್ಬಿಟ್ಟು ಬರ್ತೀನಿ. ಮೇಡಮ್, ನಮ್ಮ ಕೈಲಿ ಈ ಕೇಸ್ ಗೆಲ್ಲಕ್ಕಾಗುತ್ತಾ? ಲಾಯರ್ಸ್ ಇರೋದೇ ಕಥೆ ಕಟ್ಟಿ ಗೆಲ್ಸೋಕೆ. ನೀವ್ ಏನು ಯೋಚನೆ ಮಾಡಬೇಡಿ. ಬೆಂಗಳೂರಲ್ಲಿ ನಮ್ಮ ನೆಂಟರೆಲ್ಲ 2300 ರೂಪಾಯಿ ಕೇಸ್ ಎಲ್ಲ ಗೆಲ್ಲಕ್ಕಾಗಲ್ಲ ಅಂತ ನಗ್ತಾ ಇದ್ದಾರೆ. ಹಾಗೆಲ್ಲ ಹೇಳಿದ್ ನಾನೀಗ ಏನೋ ಒಂದಾಗತ್ತೆ ಅಂತ ನಿಮ್ಮ ಜೊತೆ ಇಲ್ಲಿವರೆಗೂ ಬಂದಿಲ್ವಾ? ಏನೋ ಒಂದು ಮಾಡೋಣ ಬಿಡಿ. ಹಾಗಂತ ಹೇಳ್ತಾ ಅಲಿತಾ 100 ದಿನ ದಾಟ್ತು. ಇಷ್ಟರೊಳಗೆ ನಿನ್ಗೊಂದು ಮದುವೆ ಮಾಡ್ಬೋದಿತ್ತು. ಈ ಕೇಸ್ ಗೆಲ್ಲೋಕೆ 2 ಥರ ಹೋಗಬೇಕು. ಈ 2300 ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸ್ಬೇಕು. ಇಲ್ಲ ಅಂದ್ರೆ 2300 ವ್ಯಾಲ್ಯೂ ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಈ ಹಣಕಾಸು ವ್ಯವಹಾರದಲ್ಲಿ ನಮ್ಮ ಶೇಷಣ್ಣ ಪಂಟ. ದಿನ ಬೆಳಗಾದ್ರೆ ಗಂಡ ಹೆಂಡ್ತಿರಿಬ್ರು ಅದೇನೋ ಸುಟ್ಟು ಸೇರು ಗಿದ್ನ ಅಂತ ಬಡ್ದಾಡ್ತಿರ್ತಾರೆ. ಇನ್ನೀವ ಒಬ್ಬ ಹೋಗಿ ನಿಮ್ಮ ಮುಂದೆ ಕೂತ್ಬಿಡು. ಅಮ್ಮ, ಅದು ಸೇರಲ್ಲ, ಶೇರು. ನಿನಗೆಂತ ಗೊತ್ತು? ಓದಿರೋದು ಇಷ್ಟು. ನಾವು ಓದದೇ ಇರಬಹುದು, ಆದರೆ ಇದೆಲ್ಲ ನಂಗೆ ಅರ್ಥ ಆಗದೆ ಏನಿಲ್ಲ ತಮ್ಮ. ಈ ಕೋರ್ಟು ಕೇಸು ಎಲ್ಲ ಬೇಡ. ಜಾಗದ ಜಗಳದಲ್ಲಿ ಒಂದ್ಸಲ ನಿಮ್ಮಪ್ಪನ ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೆ ಸಾಕು. ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಇದು ಪೊಲೀಸ್ ಬರೋ ಕೇಸ್ ಅಲ್ಲ. ಡೋ ವರಿ, ನಾನು ನಿಮ್ಮ ಮಗನ ಜೊತೆ ಇರ್ತೀನಿ. ಶ್ಯೂರಿಟಿ ಇಲ್ದಿರ ಲೋನ್ ಕೊಡಕ್ಕಾಗಲ್ರಿ. ಅಲ್ಲ, ಹೆಣ್ಣು ಕೊಟ್ಟು ಮಾವಾನೇ ಮೆಡಿಕಲ್ ಚೆಕಪ್ ಕೇಳೋ ಕಾಲದಲ್ಲಿ ಶ್ಯೂರಿಟಿ ಇಲ್ದಿರ ಲೋನ್ ಹೆಂಗ್ ಕೊಡಕ್ಕಾಗತ್ತೆ? ಹಾ ಇರಿ. ಹಲೋ, ಸತೀಶ್ ಕುಂಟ್ಕುದ್ರಿ ಹಿಯರ್. ಹಲೋ ಸರ್, ಇದು ನಿಟ್ಟೂರು ಬ್ಯಾಂಕಿಂದ ಮ್ಯಾನೇಜರ್ ಮಾತಾಡ್ತಿರೋದು. ಹಾಂ ಸರ್, ಅದು ಶಂಕರ್ ಅನ್ನೋರು ಒಂದು 2300 ರೂಪಾಯಿ ಕೇಸ್ ಹಾಕಿದ್ದಾರೆ ಸರ್. ರೀ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಈ ಥರ 3323 ಕೇಸ್ ನಡೀತಾ ಇದೆ. ಇದು 324ನೇ ಕೇಸ್ ಅನ್ಕೊಳ್ಳಿ ಅಷ್ಟೇ. ಹಾಂ, ಓಕೆ ಸರ್. ಅಲ್ಲ, ವಿಷಯ ತಿಳಿಸೋದು ನಮ್ಮ ಕರ್ತವ್ಯ ಅಲ್ವಾ, ಅದಕ್ಕೆ ತಿಳಿಸಿದ್ದು. ಹಾಂ, ಎಲ್ಲ ಕರ್ತವ್ಯ ಮಾಡವ್ರೆ ಆದರು. ಹಾಂ, ಅರ್ಥ ಆಯ್ತಲ್ಲ. ಶ್ಯೂರಿಟಿಗೆ ನಿಮ್ಮ ಮಾವಂದು ಆಸ್ತಿ ಪೇಪರ್ಸ್ ತಗೊಂಬನ್ನಿ, ಮಾತಾಡೋಣ. ಶಂಕರ, ಕವಳ ಹಾಕ ಒಕ್ಬಳ್ಳಿ ಅಲೆ ಭಾಳ ಚಲೋ ತೊಗೊಳ್ಳಿ. ಕೂಸಿಗೂ ಒಂದು ಮಾಡ್ಬೇಡ, ತಂಗಿನಿ ಕವಳ ಹಾಕ್ತೀನಿ. ಬೇಡ ಬೇಡ, ನನಗೆ ಅಭ್ಯಾಸ ಇಲ್ಲ. ಹೆಂಗಸ್ರು ಹಂಗೆ.